ಗೈಸ್ ಇವತ್ತು ನಾವು ಬಂದಿದ್ದೀವಿ ಪೋರ್ಟಲ್ ಮಾಡೋಕ್ಕೆ. ಪೋರ್ಟಲ್ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗ ಗಾಡಿ ಓಡಿರೋದು 28,204. ಸೊ ಪಿಕಪ್ ಲೊಕೇಶನ್ ಇಲ್ಲೇ ಇದೆ. ಟೈಮ್ ಬಂದು 8:45. ಎಷ್ಟು ಗಂಟೆಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸರ್ ಪೋರ್ಟರ್ ಆಗಿದೆಯಲ್ಲ, ದೀಪಕ್ ಅಂತ ಆಗಿದೆಯಲ್ಲ. ಅಂದರೆ ಬುಕ್ ಮಾಡಿರೋರು ದೀಪಕ್ ಸರ್. ಹಾಂ, ಮ್ಯಾಂಗ್ಳೂರ್ ಫಿಶ್. ಹಲೋ ಹಾಂ ಸರ್, ಇಲ್ಲಿ ಬುಕ್ ಆಗಿಲ್ಲ ಅಂತ ಇದ್ದಾರಲ್ಲ ಫಿಶ್ ಅಲ್ಲ. ಒಂದು ನಿಮಿಷ, ಅವ್ರು ಕೊಡ್ತೀನಿ ಮಾತಾಡಿ. ಪಕ್ಕದಲ್ಲ ಮಾಡ್ತೀನಿ, ಒಂದು ನಿಮಿಷ. ಪೋಟರಾ ಎರಡು ಒಂದೇ ನೇಮಾ? ಹಾಂ, ಎರಡು ಮ್ಯಾಂಗ್ಳೂರ್ ಅಂತ ತಿಳ್ಕೊಂಬಿಟ್ಟವ್ರೆ. ವೆದರ್ ಮಾತ್ರ ಏನಪ್ಪ ಹಿಂಗೆ ಕೂತ್ಕೊಂಡ್ಬಿಟ್ಟವ್ರೆ. ಇವ್ರದ್ದು ಸ್ಟೈಲ್ ನೋಡ್ರಿ. ಏನು ಗುರು ಇವರೆಲ್ಲ. ವೆದರ್ ಮಾತ್ರ ಸಕ್ಕತ್ತಾಗೈತೆ ಅಂದ್ಕೊಳ್ರಿ. ಬಿಸಿಲಿಲ್ಲ, ಮಳೆ ಇಲ್ಲ, ಫುಲ್ಲು ಒಂಥರ ಸೈಕ್ ಆಗಿದೆ. ಗೈಸ್ ಮತ್ತೆ ಒಂದು ಆರ್ಡ್ರ್ ಬಿತ್ತು. ಅದು ಇಲ್ಲಿಂದ ಕಿಲೋಮೀಟ್ರ್ನೂ ಇರಲಿಲ್ಲ, ಮೀಟ್ರೂ ಇರಲಿಲ್ಲ. ಏನೊಂದು 100 ಮೀಟರ್ ಇತ್ತು ಅಂದ್ಕೊಳ್ಳಿ. ಹಿಂಗೆ ಬಂದೆ, ಹಿಂಗೆ ಲೆಫ್ಟ್ ತೊಗೊಂಡೆ. ಅಲ್ಲಿ ಮೆಡಿಸಿನ್ ಅಂದರೆ ಮೆಡಿಕಲ್ಸ್ ಇತ್ತು, ಅಲ್ಲೇ ಕೊಟ್ಟರು. ಸೊ ಇಲ್ಲಿಂದ 2.9 ಕಿಲೋಮೀಟರ್ ಇದೆ. ಹೋಗುವಾ ಬನ್ನಿ. ಮತ್ತೆ ನೆಕ್ಸ್ಟ್ ಆರ್ಡ್ರು ಯಾವಾಗ ಬೀಳುತ್ತೆ ಅನ್ನೋದನ್ನ ಹೇಳ್ತೀನಿ ಇರಿ. ಗೈಸ್ ಫುಲ್ಲು ಸುಸ್ತಾಗೋಯ್ತು ಗೈಸ್. ಮೂರು ಫ್ಲೋರ್, 2 ಬಿಲ್ಡಿಂಗ್ ಹತ್ತಿದ್ದೀನಿ. ಡೋರ್ ನಂಬರು 8 ಹಾಕೋರೆ. ಅದು ನೋಡಿದ್ರೆ ಪಕ್ಕದ ಬಿಲ್ಡಿಂಗು. ನಾಗರಬಾವಿ. ನೀವು ಔಟ್ ಆಫ್ ಸ್ಟೇಷನ್ನು, ಔಟ್ ಆಫ್ ಏರಿಯಾ, ನನ್ನ ಝೋನ್ ಬಿಟ್ಟು ದೂರ ಹೋಗ್ತೀನಿ ಅಂತ ಏನಾದ್ರು ಮೈಂಡಿಗೆ ಬಂದರೆ ಮಾಡಿರಿ, ತೊಂದರೆ ಇಲ್ಲ. ಬಟ್ಟು ಅಷ್ಟು ದೂರ ಹೋದ್ಮೇಲೆ ನಿಮ್ಗೆ ಆರ್ಡ್ರು ಸಿಗುತ್ತೋ ಇಲ್ವೋ ಅನ್ನೋದು ಸ್ವಲ್ಪ ಡೌಟು, ಪ್ರಶ್ನೆಯಾಗೆ ಹೊರಡ್ಬಿಡುತ್ತೆ. ನಾನು ಎಷ್ಟು ಸಲ ಲಾಂಗ್ ಆರ್ಡರ್ಸ್ ತೊಗೊಂಡೋಗಿದ್ದೀನಿ ಗೊತ್ತಾ. ಒಂದು ಸಲ ಮಾಗಡಿಗೆ ಹೋಗಿದ್ದೆ, ಅಲ್ಲಿಂದ ವಾಪಸ್ ಬಂದೆ. ಅದಾದಮೇಲೆ ಒಂದು ಸಲ ಆಲೂರಿಗೆ ಹೋಗಿದ್ದೆ, ಅಲ್ಲಿಂದ ವಾಪಸ್ ಬಂದೆ. ಆಮೇಲೆ ಒಂದು ಸಲ ಇಲ್ಲಿ ವೈಟ್ ಫೀಲ್ಡ್ಗೆ ಹೋಗಿದೆ. ಒಂದು ಸಲ ಅಲ್ಲ, 2 ಸಲ ಹೋಗಿದೆ ವೈಟ್ ಫೀಲ್ಡ್ಗೆ. 2 ಸಲನೂ ವಾಪಸ್ ಬಂದೆ. ಬೀಳ್ತಾನೆ ಇರಲಿಲ್ಲ ಆರ್ಡ್ರು. ಇನ್ನೇನು ಮಾಡ್ತೀರಾ. ಗೈಸ್ ಡೆಲಿವರ್ ಮುಗೀತು. ಎಷ್ಟು ಸಿಕ್ತು ಗೊತ್ತಾ ಅಮೌಂಟು? 84 ರುಪೀಸ್ ಕೊಟ್ಟಿದ್ದಾರೆ. ಅದರಲ್ಲಿ 5 ರೂಪಾಯಿ 4 ಪೈಸೆ ಇವ್ರು ತೊಗೊಂಡವ್ರೆ. ನಮಗೆ 78.96 ಪೈಸಾ ಸಿಕ್ಕಿದೆ. ಟೋಟಲ್ ಅರ್ನಿಂಗ್ಸು 257 ರುಪೀಸ್ ಆಗಿದೆ. ಇದೇನು 15 ನಿಮಿಷ ಅಷ್ಟೇ ತೋರಿಸ್ತೈತೆ. ನಾನು ಬಂದಿದ್ದು ಎಷ್ಟು ಗಂಟೆಗೆ? 8:50ಕ್ಕೆ. ಈಗ 10:27. ನೋಡ್ರಿ, ಇದು ಯಾವುದೋ ದೊಡ್ಡ ಆರ್ಡ್ರು. ನೋಡ್ರಿ, ಈ ಥರ ಎಲ್ಲ ತೊಗೊತೀವ. ಈ ಥರ ಎಲ್ಲ ತೊಗೊಂಡು ಹೋಗ್ಬಿಡ್ತೀವಿ. ಒಂದೇ ಒಂದು ಆರ್ಡ್ರು ಅಲ್ವಾ, ಸೀದಾ ಮುಗಿಸ್ಕೊಂಡ್ಬಿಡ್ಬೋದು ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮಗೆ ರಿಯಾಲಿಟಿ ಗೊತ್ತಾಗೋದು. ಆರ್ಡ್ರು ಬೀಳೋಕ್ಕೆ ಎಷ್ಟೊತ್ತು ಕಾಯಬೇಕು ಗೊತ್ತಾ ಗೈಸ್? ಕಾಯಬೇಕು. ಅವ್ರು ಕೊಡೋ ಗಂಟೆ ಕಾಯಬೇಕು. ಅದೇ ಒಂದು ಬೇಜಾರು.
ನಂದಿನಿ ಲೇಔಟು. ಸರ್ ಪೋಟರ್ ಆರ್ಡರ್ ಇತ್ತಾ ಇಲ್ವಾ? ಒಂದು ನಿಮಿಷ ತಾಳು, ಇದೇ ಕೊಟ್ಟವರು. ಹಲೋ, ಏನು ಸರ್? ಏಯ್ MC, ಹೆಂಗಿದ್ದೀರಾ ಬ್ರೋ? ಗೊತ್ತಾಯ್ತಾ ಯಾರು ಅಂತ? ಗೊತ್ತಾಗಿರಲ್ಲ ಬಿಡ್ರಿ. ಗೈಸ್, ಈ ಆರ್ಡ್ರೂ ಕಂಪ್ಲೀಟ್ ಆಯಿತು. 67 ರೂಪಾಯಿ ಸಿಕ್ತು. ಒಂದು 3.7 ಕಿಲೋಮೀಟರ್ಸ್ ಏನೋ ಇದ್ದಿದ್ದು, ಅಲ್ಲ 2.7 ಅನಿಸುತ್ತೆ. ಅದಕ್ಕೆ 62 ರೂಪೀಸ್ ಕೊಟ್ಟರು. ಅದರಲ್ಲಿ 3.72 ಪೈಸಾ ಅವ್ರು ತೊಗೊಂಡಿದ್ದಾರೆ. ಮತ್ತು ಯಾವುದು ಬೀಳ್ತಾ ಇದೆ. ಗೈಸ್, ಇವಾಗ ಪೀಣ್ಯದಿಂದ ಕಾಮಾಕ್ಷಿ ಪಾಳ್ಯಗೆ ಇನ್ನೊಂದು ಆರ್ಡರ್ ಬಿದ್ದಿದೆ. ಅದಕ್ಕೆ 104 ರೂಪಾಯಿ ಕೊಡ್ತಾಯಿದ್ದಾರೆ. ಸೊ ಇಲ್ಲಿಂದ 950 ಮೀಟರ್ಸ್ ಇದೆ ಪಿಕ್ ಲೊಕೇಶನ್ನು. ಸೊ ಪಿಕ್ ಮಾಡ್ತಾ ಹೋಗಿ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗಿ ಡ್ರಾಪ್ ಮಾಡಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಒಂದು 4 ಗಂಟೆಗೆ ಮತ್ತೆ ಹೋಗ್ತೀನಿ. ನೋಡೋಣ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಏನು ಕತೆ. ಒಟ್ಟಿನಲ್ಲಿ ಇವತ್ತು ನನ್ನ ಲೆಕ್ಕದಲ್ಲಿ ಕಡಿಮೆ ಆಗ್ತಾಯಿದೆ ಅರ್ನಿಂಗ್ಸು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಜಾಸ್ತಿ ಇರುತ್ತೆ, ಒಂದೊಂದು ದಿನ ಕಮ್ಮಿ ಇರುತ್ತೆ. ಸೊ ನೋಡೋಣ ಬನ್ನಿ. ಗೈಸ್, ಇವಾಗ ಟೈಮ್ ಬಂದು 12:37. ಇದೊಂದು 104 ಇವರು ಹಾಕ್ತಾಯಿತ್ತು. ಅಂದ್ಕೊಂಡಂಗೆ ಟಕ್ಕನಂಗೆ ಹಾಕಿದ್ರು. ಎಷ್ಟು ತೊಗೊಂಡವ್ರೆ ಗೊತ್ತಾ? ಅದರಲ್ಲಿ 104ಅಲ್ಲಿ 6.24 ಪೈಸಾ ತೊಗೊಂಡವ್ರೆ. 8.75 ಇವಾಗ 12.75. ಅಲ್ಲಿಗೆ 4 ಅವರ್ ಆಯಿತು. 4 ಅವರ್ಗೆ ನಮಗಾಗಿದ್ದಂಥ ಅರ್ನಿಂಗ್ಸು 469 ರೂಪೀಸ್ ಆಗಿದೆ ಅಷ್ಟೇ. ಇನ್ನು ಗಾಡಿ ಓಡಿರೋದು 28,239 ಕಿಲೋಮೀಟ್ರು. ಪ್ರೈಸ್ ಇವಾಗ 3.2. ಓಕೆನಾ? 3.2 ಆರ್ಡ್ರ್ ಬಿತ್ತು ಯಾವುದೋ ಕೋರಮಂಗ್ಲ ಸೈಡು. ಅದಕ್ಕೆ ಸೀದಾ ಎತ್ಕೊಂಡ್ಬಿಟ್ಟೆ. ಟ್ರಾಫಿಕ್ ಎಲ್ಲ ಇರುತ್ತೆ. ಲೆಟ್ಸ್ ಸಿ ಎಷ್ಟು ಕಿಲೋಮೀಟ್ರು. ನಾನು ಅಮೌಂಟು ನೋಡಿಲ್ಲ. ಇಲ್ಲಿಂದ ಎಷ್ಟು, ಒಂದು ಕುರುಬ್ರಳ್ಳಿಲೇ ಇರೋದು, ಒಂದು 500 ಮೀಟ್ರ್ ಅಂದ್ಕೊಳ್ಳಿ ಪಿಕಪ್ಪು. ಕಸ್ಟಮರ್ಗೆ ಫೋನ್ ಮಾಡೋಣ. ಅನ್ವರ್ ಭಾಷಾ 193 ರೂಪೀಸ್ ಇದೆ. ಇದು ಈಶ್ವರಂದು ದೇವಸ್ಥಾನ ಇದೆಯಲ್ವಾ, ಅಲ್ಲಿಂದ ಎಲ್ಲಿ? ಈಶ್ವರನ್ ದೇವಸ್ಥಾನ ಅಲ್ಲಿ ಮೇಲಿದ್ದೀರಾ ಇನ್ನ ನೀವು? ಡೌನ್, ಫುಲ್ ಡೌನ್ ಇಳ್ಕೊಂಬರ್ಬೇಕು. ಫುಲ್ ಡೌನಾ? ಇಲ್ಲಿ ಕಾವೇರಿ ನಗರ ಡೌನು. ಹೌದಾ? ಡೌನ್ ಇದೆಯಲ್ಲ ಪಾರ್ಕ್ ಲೈನು, ಹಾಂ, ಫುಲ್ ಡೌನ್ ಬರುತ್ತಲ್ಲ, ಹಾಂ, ಆ ಡೌನ್ ಇಳಿದು ಹಂಗೆ ರಿಂಗ್ ರೋಡ್ ಟಚ್ ಆಗತ್ತಲ್ಲ, ಹಾಂ, ಅಲ್ಲಿ ಬನ್ನಿ. ಒಂದು ಸೋಫಾ ಅಂಗಡಿ ಇದೆ ಅಲ್ಲಿ. ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದು ಸೋಫಾ ಅಂಗಡಿ ಇದೆ. ಅದು ಬಿಟ್ರೆ ಹಂಗೆ ಮುಂದೆ ಬಂದ್ರೆ ಫುಲ್ ಡೌನ್, ಇನ್ನೊಂದು ಕಟಿಂಗ್ ಹೊಡ್ಕೊಂಡು ಇನ್ನೂ ಒಂದು ಡೌನ್ ಬರುತ್ತಲ್ಲ ಕೆಳಗೆ, ಹಾಂ, ಅಲ್ಲಿಗೆ ಬನ್ನಿ. ಶಾಪ್ ಯಾವುದಿದೆ ಅಂದರೆ? ಇಲ್ಲಿ ಕಾರ್ನರ್ ಒಂದು ಬೇಕ್ರಿ ಇದೆ. ಓಕೆ. ಚಿಕನ್ ಅಂಗಡಿ ಇದೆ, ಒಂದು ಸೀರೆ ಅಂಗಡಿ ಇದೆ, ಕಾರ್ ಗ್ಯಾರೇಜ್ ಇದೆ. ಕಾರ್ ಗ್ಯಾರೇಜಾ? ಹಾಂ, ಕಾರ್ ಗ್ಯಾರೇಜ್. ಎಲ್ಲಿ ಕೊಟ್ಟರು? ಹಾಂ, ನಾನು ಡೌನ್ ಬರ್ತಾ ಇದ್ದೀನಿ ಇಲ್ಲಿ. ಓಕೆ, ಇಲ್ಲಿ ಸೋಫಾ ಅಂಗಡಿ ಇತ್ತು ಒಂದು. ಹಂಗೆ ಬನ್ನಿ, ಇನ್ನೂ ಮುಂದಕ್ಕೆ ಬಂದ್ಬಿಡಿ. ಹಂಗೆ ಡೌನ್ ಹಿಡಿದು ಹಾಂ, ರೈಟ್ ತಗೊಂಡು ಲೆಫ್ಟ್ ಡೌನ್ ಇಳೀರಿ.
ಅಣ್ಣ ಏನಣ್ಣ ಓಕೆ ಇಲ್ಲಿ ಕಾರ್ದು ಮತ್ತು ಸೋಫಾ ಕಾರ್ ಗ್ಯಾರೇಜ್ ನೋಡಿದೆ. ಇನ್ನು ಡೌನ್ ಇಲ್ಲಿದೆ, ಹಂಗೆ ಡೌನ್ ಬನ್ನಿ, ಇನ್ನೂ ಡೌನಾ? ಫುಲ್ ಡೌನ್ ಬಂದು ಸ್ವಲ್ಪ ಮುಂದೆ ಬನ್ನಿ. ಯಾವ ಗಾಡಿ ಇದೆ ಸರ್? ನಮ್ಮದು ಎಕ್ಸ್ಪಲ್ಸ್ ಸರ್. ಐಟಮ್ ದೊಡ್ಡದಿದೆಯಾ? ಮಾಲ್. ನೀವೇನೋ ಅದು ಲೊಕೇಶನ್ ಅಲ್ಲಿ ತೋರಿಸ್ತಾ ಇದೆ. ದೊಡ್ಡದಿದೆ ಐಟಮ್, ಅದೇ ಕೇಳಿದೆ ನಿಮಗೆ. ಅದು ಬ್ಯಾಗಲ್ಲಿ ಹಾಕ್ಕೊಂತೀನಿ ಕೊಡಿ. ಕೋರ್ಮಂಗ್ಲ ಹಾಂ. ಇದೇ ನಂಬರ್ಗೆ ಹಾಕ್ಬಿಡಿ ಅವ್ರ ನಂಬರ್. ಹಾಂ, ಇಲ್ಲ ಈಗಲೇ ಕೊಡ್ತೀರಾ ತೊಗೊತೀನಿ, ಇಲ್ಲಾಂದರೆ ಈಗಲೇ ಕೊಡ್ತೀರಾ ತೊಗೊತೀನಿ. ಸುಮ್ಮನೆ ಆಮೇಲೆ ನೀವು ಯಾಕೆ ಸುಮ್ಮನೆ ವಾಟ್ಸಪ್ ಎಲ್ಲ ಬಂದು ಹೇಳಿ ಸರ್. ಪೇಮೆಂಟ್ ಅವರೇ ಮಾಡ್ತಾರಾ? ನಿಮಗೆ ನೀವೇ ಮಾಡ್ತೀರಾ? ಓಕೆ ಓಕೆ, ಮಾಡಿದ್ದೀನಿ ಅವ್ರಿಗೆ ಬಿಡಿ. ಸರ್ ಇಲ್ಲ ಸರ್, ಪೆಟ್ರೋಲು. ಇಲ್ಲಿಂದ 16 ಕಿಲೋಮೀಟರ್ಸ್ ಇದೆ ಗೈಸ್. 16 193 ರುಪೀಸ್ ಇದೆ. ಇದರಲ್ಲಿ ಒಂದು 12 ರೂಪಾಯಿ ಇವರೇ ತೊಗೊತಾರೆ, 12 ಇಲ್ಲ 11 ರೂಪಾಯಿ ಇವ್ರು ತೊಗೊತಾರೆ. ಹಾಂ ಸರ್, ಒಂದು ನಿಮಿಷ. ಫ್ರೀ ಲೆಫ್ಟ್ ಇಲ್ವಾ? ನೋಡಿ ಸರ್, ಇವಾಗಿದೆ ಫ್ರೀ ಲೆಫ್ಟ್, ಇವಾಗ ಬರಬೇಕು. ಆ ಸ್ಟ್ರೈಟ್ ಸಿಗ್ನಲ್ ಇರುವಾಗ ಫ್ರೀ ಲೆಫ್ಟ್ ಇರಲ್ಲ. ಓಕೆ ಏನು ಕೆಲಸ ಮಾಡ್ತೀರಾ ಸರ್? ಪೋರ್ಟರ್ ಮಾಡ್ತೀವಿ ಸರ್. ಪೋರ್ಟರ? ಹಾಂ, ಯೂಟ್ಯೂಬ್ ಇದೆ. ಹಂಗೆ ಇವಾಗ ಕಾಲೇಜ್ ಮುಗೀತು, ಹಂಗೆ ಕೆಲಸ ಮಾಡಿಕೊಂಡು ಒಂದು ನಿಮಿಷ ಸರ್ ಕೊಡ್ತೀನಿ. ಇದು ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇದೆ. ವಾಟ್ ಹ್ಯಾಪೆಂಡ್? ಯಾವುದಪ್ಪ? ಡಿ ಜಿ ಫೈನ್ ಆಗುತ್ತಲ್ಲ ಮಗ. ಸರ್ ಗೊತ್ತಾಗಿಲ್ಲ ಸರ್, ಪೋರ್ಟಲ್ ಮಾಡ್ತಾ ಇದ್ದೀನಿ ಸರ್. ಪೋರ್ಟರ್ ಸರ್? ಮಾಡಿ ಅಷ್ಟೇ ದುಡ್ಡು ಸರ್ ಚನ್ನಪಟ್ಟಣ ಸರ್. ಹಾಂ, ಪೋರ್ಟರ್ ಮಾಡಿದ್ರೆ ಅಷ್ಟೇ ದುಡ್ಡು, ನೀನು ಗೋಲ್ಡ್ ಬಿಸ್ನೆಸ್ ಮಾಡಿದ್ರೆ ಅಷ್ಟೇ ದುಡ್ಡು ಅಲ್ವ? ನಾನು ಫೈನ್ ಇಲ್ಲ ಸರ್, ನಾನು ಇಲ್ಲಿ ಬರ್ಬೋದು ಅಂತ ಬಂದೆ ಅಷ್ಟೇ ಸರ್, ಗೊತ್ತಾಗಿಲ್ಲ. ಸ್ಟ್ರೈಟ್ ಸಿಗ್ನಲ್ ಇರುವಾಗ ನೋ ಫ್ರೀ ಲೆಫ್ಟ್ ಅಂತ ಅಲ್ಲಿ ಸೈನ್ ಬೋರ್ಡ್ ಹಾಕಿದ್ದೀವಿ. ಹಾಂ, ಮತ್ತೆ ಫಸ್ಟ್ ಪ್ರೈಮರಿ ಫೋನು ರೆಡ್ ಇದೆ, ಸೆಕೆಂಡ್ ಪ್ರೈಮರಿ ಫೋನು ರೆಡ್ ಇದೆ. ತಪ್ಪು ಸರ್, ಹೌದು. ಆಯಿತು, ಬಂದಿದ್ದೀರಾ, ಎಕ್ಸ್ಚೇಂಜ್ ಮಾಡಿಬಿಡಿ. ತುಂಬ ಥ್ಯಾಂಕ್ಸ್ ಸರ್. ಯಾವ ಕಡೆ?
ಸರ್ ಇಲ್ಲಿ ಜೈನ್ ಯೂನಿವರ್ಸಿಟಿ ಸರ್. ಆಯ್ತಾಯ್ತು ಹೋಗಿ ನೆಕ್ಸ್ಟ್ ಮಾಡಬಾರ್ದು. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಹಾಂ, ಶೇಷಾದ್ರಿಪುರಮ್ಮು ಇರು ಚಿನ್ನ, ನಾನು ಸೀದಾ ನಮ್ಮ ಮನೆ ಕಡೆಗೆ ಎತ್ಕೊತೀನಿ. ಅನ್ವರ್ ಬಾಷಾ ನೋಡ್ರಿ, ಇಷ್ಟೊತ್ತು ಬಂದು ಇಲ್ಲಿ ತನಕ ಕಾಯಬೇಕಿತ್ತು. ಎಷ್ಟೊತ್ತಾಯ್ತು ಗೊತ್ತಾ? ನಾನು ಕಾಯ್ದು ಕಾಮಾಕ್ಷಿ ಪಾಳಿಗೆ ಒಂದು ಆರ್ಡ್ರ್ ಬಿತ್ತು, ಅದು ನಾನು ಮಿಸ್ ಮಾಡಿಬಿಟ್ಟೆ. ಇವಾಗ ಬಸವೇಶ್ವರ ನಗರಕ್ಕೆ ಬಿತ್ತು, ಸೀದಾ ಎತ್ಕೊಂಡ್ಬಿಟ್ಟೆ ಯಾವುದು ರ್ಯಾಪಿಡೋದಲ್ಲಿ. ಈಗ ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ನೆಕ್ಸ್ಟು ಏನು ಮಾಡೋದು ನೋಡೋಣ. 231 ರುಪೀಸ್ ಕ್ಯಾಶ್ ಟು ಕಲೆಕ್ಟ್ 199, ಬಟ್ 231 ಕಲೆಕ್ಟ್ ಮಾಡಬೇಕು. कोटर नाम क्या? नाम अनिल कुमार बिहाजली. अनिल कुमार, हाँ. ओके ओके. ನೋಡ್ರಿ, ಇದೆ ಪ್ರಾಡಕ್ಟು. ಇದನ್ನು ಬ್ಯಾಗಲ್ಲಿ ಅಡ್ಜಸ್ಟ್ ಮಾಡಬೇಕು. ಬ್ಯಾಗಲ್ಲಿ ಐ ಥಿಂಕ್ ಅಡ್ಜಸ್ಟ್ ಆಗಲ್ಲ ಅಂತ, ಬಟ್ ನೋಡೋಣ ಇರಿ, ಆಗುತ್ತಾ ಆಗಲ್ವಾ? ಆಗಲೇಬೇಕು ನನಗೆ ಗೊತ್ತಿದ್ದಂಗೆ, ಯಾಕಂದರೆ ಯಾವನು ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಕೂತ್ಕೊತಾನೆ. ಈ ಫ್ಲೋರ್ಗಳೆಲ್ಲ ಹತ್ತದಿದ್ರೆ ಅವನ ಅಜ್ಜಿ ತೊಗೊಳ್ಳೇಬಾರ್ದಂಥವು. ಅವರಂತೂ ಎರಡು ಬರಲ್ಲ. ಒಯ್ ಸೂಪರ್ ಗುರು, ಫಿಟ್ ಆಯಿತು ಅಟ್ಲೀಸ್ಟು ಇಷ್ಟುದ್ದ. ಸೊ ಇವಾಗ ಕ್ಯಾಮ್ರಾ ಎತ್ತಿಕ್ಬಿಡ್ತೀನಿ. ಕ್ಯಾಮ್ರಾ ಹಾಕ್ಕೊಂಡಿದ್ರೆ ಹಿಂಸೆ ಆಗುತ್ತೆ ಓಡ್ಸೋಕ್ಕೆ. ಆಮೇಲೆ ಬೇಕಂದರೆ ಹೇಳ್ತೀನಿ ನಿಮಗೆ ಟೋಟಲ್ ಅರ್ನಿಂಗ್ಸು. ಗೈಸ್ ಇವಾಗಷ್ಟೇ ಡೆಲಿವರಿ ಮಾಡಾಯಿತು. ಎಷ್ಟಾಯಿತು ಗೊತ್ತಾ? ಟೋಟಲ್ ಅರ್ನಿಂಗ್ಸು 868 ರುಪೀಸ್ ಆಗಿದೆ. 868 ಪ್ಲಸ್ಸು 75 ಸಮಥಿಂಗ್ ಇದೆ, 74. ಚಾರ್ಜ್ ಬೇರೆ ಇಲ್ಲ, 10% ಐತೆ. 74 ಪ್ಲಸ್ 868 942 ರುಪೀಸ್ ಆಗಿದೆ ಇವಾಗ. ಯಾವುದೋ ಆರ್ಡ್ರ್ ಬೀಳ್ತಾಯಿತ್ತು ನೋಡ್ರಿ, ಬೆಂಗಳೂರಂತೆ. ಇದೆಲ್ಲ ಹೋಗೋಕ್ಕೆ ಸೀನ್ ಇಲ್ಲ. ಈಗ ಸೀದಾ ಮನೆ ಕಡೆಗೆ ಹೋಗ್ತೀನಿ. ಸೊ ಇಷ್ಟಾಗಿದೆ ನೋಡ್ರಪ್ಪ ಅರ್ನಿಂಗ್ಸು. ಇವಾಗ ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂತ ಹೇಳ್ಬಿಡ್ತೀನಿ. $28,278, 28,278 ಕಿಲೋಮೀಟರು. ಆಮೇಲೆ 6:38, 6:45ಗೆ ಕ್ಯಾಲ್ಕುಲೇಟ್ ಮಾಡೋಣ ನಾವು. ಬೆಳಗ್ಗೆ ಒಂದು 4 ಅವರು, ಬೆಳಗ್ಗೆ 8:45ಯಿಂದ 12:15 ತನಕ ಕಲ್ಯಾಣ್ ನಗರ್. ಮತ್ತೆ ಯಾವುದೋ ಒಂದು ಆರ್ಡ್ರ್ ಬೀಳ್ತಾಯಿದೆ, ನಾವೀಗ ಅಕ್ಸೆಪ್ಟ್ ಮಾಡಲ್ಲ. ಕಾಮಾಕ್ಷಿ ಪಾಳ್ಯ ಏನಾದ್ರು ಇದ್ದರೆ ತೊಗೊತೀನಿ ಅಷ್ಟೇ, ಓಕೆನಾ? ಸೊ ಟೈಮಿಂಗ್ಸ್ ಎಷ್ಟಾಯಿತು ಅಂದರೆ 8:45ಯಿಂದ 12:15ಗೆ ಎಷ್ಟು, ಒಂದು 4 ಅವರ್. ಮತ್ತು 3 ಗಂಟೆಯಿಂದ ಇವಾಗ 6:15 ಅಂದರೆ 3ರಿಂದ 6, 3:15, 7:15 ಅವರ್ಗೆ 942 ರುಪೀಸ್ ಆಗಿದೆ. ಸೊ ಇಷ್ಟಾಗಿದೆ. ಪೆಟ್ರೋಲು ಎಷ್ಟೋಯ್ತು ಅಂತ ಲೆಕ್ಕ ಹಾಕ್ಕೊಳ್ರಿ, ನೋಡೋಣ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಸೊ ನೀವು ಎಷ್ಟು ಅರ್ನ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಹಾಕ್ರಿ.